ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 141ನೆಯ ತಿರುನಾಮ ಚತುರ್ದಂಷ್ಟ್ರಃ. ಪಾಂಡ್ಯ ದೇಶದಲ್ಲಿ ವಿಷ್ಣುಪುರಂ ಎಂಬ ಊರಿನಲ್ಲಿ ಭಗವಂತನು ಮಲ್ಲಿಗೈ ಪಲ್ಲಳಹರ್ ಎಂಬ ಹೆಸರಿನಲ್ಲಿ ವಾಸಿಸುತ್ತಿದ್ದನು. ಇದರ ಅರ್ಥ ಮಲ್ಲಿಗೆ ಹೂವಿನಂತೆ ಸುಂದರವಾದ ಹಲ್ಲುಗಳನ್ನು ಹೊಂದಿರುವವನು. ವಿಷ್ಣು ಚಿತ್ತ ಭಟ್ಟರ್ ಎಂಬ ಅರ್ಚಕರು ಪ್ರತಿದಿನ ಭಗವಂತನಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಅವರಿಗೆ ಭಗವಂತನ ಮೇಲಿನ ಹೆಚ್ಚಾದ ಪ್ರೀತಿಯಿಂದ ಅವರು ಭಗವಂತನನ್ನು ಮುದ್ದಾದ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದರು. ಭಗವಂತನ ಮೃದುವಾದ ಹಲ್ಲುಗಳಿಗೆ ಬೀಜಗಳು ಅಥವಾ ಗಟ್ಟಿಯಾದ ಸಿಪ್ಪೆಗಳು ನೋವು ಕೊಡಬಾರದೆಂಬ ಭಾವದಿಂದ. ಒಂದು ವರ್ಷ ವಿಷ್ಣುಪುರಂನಲ್ಲಿ ಬರ ಬರುವ ಪರಿಸ್ಥಿತಿ ಉಂಟಾಯಿತು. ರೈತರು ಭಗವಂತನ ಬಳಿ ಮಳೆಗಾಗಿ ಪ್ರಾರ್ಥಿಸಿದರು. ಭಗವಂತನ ಅನುಗ್ರಹದಿಂದ ಊರಿಗೆ ಸಮೃದ್ಧ ಮಳೆಯಿಂದ ಪೊಂಗಲ್ ಹಬ್ಬದ ವೇಳೆಗೆ ಎತ್ತರದ ಕಬ್ಬು ಕೊಯ್ಯಲು ಸಿದ್ಧವಾಗಿತ್ತು. ಬಹಳ ಸಂತೋಷಪಟ್ಟ ರೈತರು ಪೊಂಗಲ್ ಹಬ್ಬವನ್ನು ಮನೆಯಲ್ಲಿ ಆಚರಿಸುವ ಮೊದಲು ಆ ಕಬ್ಬನ್ನು ಭಗವಂತನಿಗೆ ಅರ್ಪಿಸಲು ತೀರ್ಮಾನಿಸಿದರು. ಅವರು ದೇವಸ್ಥಾನಕ್ಕೆ ಬಂದಾಗ ಗರ್ಭಗುಡಿಯಲ್ಲಿ ಬೇರೆ ಒಬ್ಬ ಅರ್ಚಕರನ್ನು ಕಂಡು ಅವರು ಆ ಅರ್ಚಕರನ್ನು ಸಾಮಾನ್ಯವಾಗಿ ಸೇವೆ ಮಾಡುವ ವಿಷ್ಣು ಚಿತ್ತ ಭಟ್ಟರ್ ಎಲ್ಲಿದ್ದಾರೆ ಎಂದು ಕೇಳಿದರು. ಆ ಅರ್ಚಕರು ತನ್ನನ್ನು ತಿರುಪಲ್ಲ ಭಟ್ಟರ್ ಎಂದು ಪರಿಚಯಿಸಿಕೊಂಡು ಉತ್ತರಾಯಣ ಪುಣ್ಯಕಾಲದಲ್ಲಿ ತರ್ಪಣ ಬಿಡಲು ವಿಷ್ಣು ಚಿತ್ತ ಭಟ್ಟರ್ ಮನೆಗೆ ಹೋಗಿದ್ದರಿಂದ ತಾನು ಅವರ ಬದಲು ಸೇವೆ ಮಾಡುತ್ತಿದ್ದೆನೆಂದು ತಿಳಿಸಿದರು. ನಂತರ ರೈತರು ಭಗವಂತನಿಗೆ ಅರ್ಪಿಸಲು ತಂದಿದ್ದ ಕಬ್ಬನ್ನು ತಿರುಪಲ್ಲ ಭಟ್ಟರ್ ಅವರಿಗೆ ಕೊಟ್ಟರು. ತಿರುಪಲ್ಲ ಭಟ್ಟರ್ ಕಬ್ಬನ್ನು ಭಗವಂತನಿಗೆ ಅರ್ಪಿಸಿದ ನಂತರ ಪ್ರಸಾದವನ್ನು ರೈತರಿಗೆ ಕೊಟ್ಟರು. ಅದೇ ಸಮಯದಲ್ಲಿ ವಿಷ್ಣು ಚಿತ್ತ ಭಟ್ಟರ್ ದೇವಸ್ಥಾನಕ್ಕೆ ಬಂದರು. ಅವರು ಮನೆಗೆ ಹೋಗುವ ಮೊದಲು ಬಾಗಿಲುಗಳನ್ನು ತಾವು ಬೀಗ ಹಾಕಿದ್ದೆ ಎಂದು ತಿಳಿದಿದ್ದರಿಂದ ಬಾಗಿಲು ತೆರೆದಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ತಿರುಪಲ್ಲ ಭಟ್ಟರನ್ನು ಆಶ್ಚರ್ಯದಿಂದ, "ನೀವು ಯಾರು? ದೇವಸ್ಥಾನದ ಬಾಗಿಲುಗಳನ್ನು ಯಾರು ತೆರೆದರು?" ಎಂದು ಪ್ರಶ್ನಿಸಿದರು. ಆಗ ಅವರು, "ನೀವು ಮನೆಗೆ ಹೋಗುವಾಗ ದೇವಸ್ಥಾನದ ಕೆಲಸಗಳನ್ನು ನಾನು ನೋಡಿಕೊಳ್ಳಬೇಕೆಂದು ಹೇಳಿದ್ದೀರಿ. ಆದ್ದರಿಂದ ನಾನು ಈ ಕಬ್ಬನ್ನು ಭಗವಂತನಿಗೆ ಅರ್ಪಿಸಿ ಪ್ರಸಾದವಾಗಿ ರೈತರಿಗೆ ನೀಡಿದೆ" ಎಂದು ಉತ್ತರಿಸಿದರು. "ಅಯ್ಯೋ" ಎಂದು ವಿಷ್ಣು ಚಿತ್ತ ಭಟ್ಟರ್ ಕಳವಳದಿಂದ, "ನನ್ನ ಭಗವಂತನ ಮೃದುವಾದ ಹಲ್ಲುಗಳಿಗೆ ಎಷ್ಟು ನೋವಾಗಿರಬಹುದು" ಎಂದು ವ್ಯಥೆಪಟ್ಟರು. ಅವರು ತಿರುಪಲ್ಲ ಭಟ್ಟರನ್ನು, "ಕಠಿಣವಾದ ಕಬ್ಬಿನ ಕಂಬಗಳನ್ನು ಭಗವಂತನಿಗೆ ಹೇಗೆ ಅರ್ಪಿಸಿದಿರಿ?" ಎಂದು ಪ್ರಶ್ನಿಸಿದರು. ತಿರುಪಲ್ಲ ಭಟ್ಟರ್ ಕಬ್ಬಿನ ಮೇಲೆ ಕಂಡ 4 ದೊಡ್ಡ ಹಲ್ಲಿನ ಗುರುತುಗಳನ್ನು ತೋರಿಸಿ, ಭಗವಂತನ ಒಂದು ತಿರುನಾಮ ಚತುರ್ದಂಷ್ಟ್ರ ಎಂದು ಹೇಳಿ ತಕ್ಷಣ ಕಾಣೆಯಾದರು. ವಿಷ್ಣು ಚಿತ್ತ ಭಟ್ಟರ್ ಆ ಗುರುತುಗಳನ್ನು ನೋಡಿ ತಿರುಪಲ್ಲ ಭಟ್ಟರ್ ಯಾರೂ ಅಲ್ಲ, ಸ್ವತಃ ಭಗವಂತನೇ ಎಂದು ತಿಳಿದುಕೊಂಡರು. ಈ ಲೀಲೆಯ ಮೂಲಕ ಭಗವಂತನು ಒಂದು ಮಹತ್ವದ ಸಂದೇಶವನ್ನು ನೀಡಿದನು. ಅವನು ಎಲ್ಲ ಅರ್ಪಣೆಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾನೆ. ಯಾರಾದರೂ ಮೃದುವಾದ ಹಣ್ಣುಗಳನ್ನು ಅರ್ಪಿಸಿದರೂ ಮತ್ತೊಬ್ಬರು ಗಟ್ಟಿಯಾದ ಕಬ್ಬನ್ನು ಅರ್ಪಿಸಿದರೂ ಅವನು ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿ ತನ್ನ ಕೃಪೆಯನ್ನು ನೀಡುತ್ತಾನೆ. ದಂಷ್ಟ್ರ ಎಂದರೆ ಹಲ್ಲುಗಳು. ಭಗವಂತನಿಗೆ ಅನೇಕ ಹಲ್ಲುಗಳಿದ್ದರೂ ಅವನ 4 ದೊಡ್ಡ ಹಲ್ಲುಗಳಿಂದ 4 ವ್ಯೂಹ ರೂಪಗಳಾದ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಮತ್ತು ಪುರುಷೋತ್ತಮ ಉಂಟಾಗುತ್ತವೆ. ಚತುರ್ದಂಷ್ಟ್ರ ಎಂದರೆ 4 ದೊಡ್ಡ ಹಲ್ಲುಗಳನ್ನು ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಚತುರ್ದಂಷ್ಟ್ರಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಉತ್ತಮ ದಂತಾರೋಗ್ಯವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.